ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿದನುಭಾವ ದೃಢಮೋ ಕೋಪಿ ವಾಗ್ಮೀಢ ದೃಢಮತಿರವಿಜಂತುರ್ಜಾಯತೆ ಪ್ರಾಜ್ಞಮೂಲಿಃ. सकलवचनचेतो देवता भारती सा मम वचसि दत्तां सन्निधिं मानते च. तपो विद्याविरक्त्या सद्गुणोघाकरानहम् आदिराजगुरून् वन्दे हयग्रीवपदाश्रयान्. मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासतां नो ऋतम्भरे. अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये. ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः. ಶ್ರೀಗುರುಭ್ಯೋ ನಮಃ. ಹಿಂದಿನ ಸಂಧ್ಯಗಳಲ್ಲಿ ದಾಸರು ಭಗವಂತನ ಮಹಿಮೆ, ಅದೇ ರೀತಿಯಾಗಿ ಬೇರೆ ಬೇರೆ ತಾರತಮ್ಯದ ವಿಚಾರವನ್ನು ತಿಳಿಸಿ ಭಗವಂತನ ಈ ಎಲ್ಲ ಒಂದು ಸೃಷ್ಟಿಯಲ್ಲಿ ಇರುವಂತಹ ಏನು ತಾರತಮ್ಯಗಳಿದೆ, ಆ ತಾರತಮ್ಯ ಎಂಬುದು ಅದು ವಾಸ್ತವಿಕವಾಗಿ ಇರುವಂತಹ ವಿಚಾರ. ಆ ತಾರತಮ್ಯದ ಜ್ಞಾನ ನಮಗೆ ಯಾವುದಕ್ಕೆ ಉಪಕಾರಿ ಅಂತಂದರೆ ಮೋಕ್ಷವನ್ನು ನೀಡುವಂತಹ ಸಾಮರ್ಥ್ಯವುಳ್ಳದ್ದು ಎಂಬುದಾಗಿ ಆ ತಾರತಮ್ಯದ ಜ್ಞಾನ. ಅದೇ ರೀತಿಯಾಗಿ ಬೇರೆ ಬೇರೆ ವಿಚಾರಗಳನ್ನು ತಿಳಿಸಿ ಈಗ ಮುಂದಿನ ಪದ್ಯದಲ್ಲಿ ದಾಸರು ಎಲ್ಲಿ ಆವೇಶ, ಯಾವುದು ಅವತಾರ, ಈ ವಿಚಾರವನ್ನು ಹೇಳ್ತಾರೆ. ಯಾಕೆ ಅಂತಂದರೆ ಕೆಲವು ಸಂದರ್ಭದಲ್ಲಿ ಭಗವಂತ ತಾನೇ ಅವತಾರವನ್ನು ಮಾಡ್ತಾನೆ. ಈ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹಾದಿ ಏನು ಅವತಾರಗಳನ್ನು ಭಗವಂತ ತಾಳಿದ್ದಾನೆ, ಅದು ನೇರವಾಗಿ ಭಗವಂತ ತಾನೇ ಜಗತ್ತಿಗೆ ಭೂಭಾರ ಹರಣಾಯ ಚ ಅಂತ ಎಂಬಂತಹ ನಿಮಿತ್ತದಿಂದಾಗಿ ತಾನೇ ಅವತಾರವನ್ನು ಮಾಡಿದ್ದು. ಇನ್ನು ಕೆಲವು ಸಂದರ್ಭದಲ್ಲಿ ಭಗವಂತ ಏನು ಮಾಡ್ತಾನೆ ಅಂತಂದರೆ ಆವೇಶವನ್ನು ಬಲರಾಮಾದಿಗಳಲ್ಲಿ ಅಥವಾ ಇನ್ನಿತರ ಕೆಲವೊಂದಷ್ಟು ಅವತಾರಗಳು ಭಗವಂತನ ನೇರವಾದಂತಹ ಅದು ಅವತಾರಗಳಲ್ಲ. ಮತ್ತು ತಾನು ಆವೇಶವನ್ನು ಒಂದು ತನ್ನ ಅಂಶವನ್ನು ಶುಕ್ಲಕೇಶ, ಕೃಷ್ಣಕೇಶ, ಹೀಗೆ ಬೇರೆ ಬೇರೆ ಆವೇಶಗಳನ್ನು ತಾನು ಇಟ್ಟುಕೊಂಡು ಅಲ್ಲಿ ಬರ್ತಾನೆ ಅಂತ ಹೇಳ್ತಾರೆ. ಇದರ ವಿಚಾರವನ್ನು ಇಲ್ಲಿ ಪ್ರಸ್ತುತವಾಗಿ ಅದರ ನಿರೂಪಣೆಯನ್ನು ದಾಸರು ಮಾಡ್ತಾರೆ. ಈಗ ಮೊದಲಿಗೆ ಭಗವಂತನ ಏನು ಮತ್ಸ್ಯ ಕೂರ್ಮಾದಿ ಅವತಾರಗಳಿದೆ ಅದನ್ನು ಸ್ವಲ್ಪ ನೇರವಾಗಿ ಭಗವಂತನ ಅವತಾರಗಳು ಏನು ದಶಾವತಾರಗಳಿದೆ ಅದನ್ನು ದಾಸರು ಹೇಳ್ತಾರೆ. ಮೀನ ಕೂರ್ಮ ಕುರೋಢ ನರಹರಿ ಮಾಣವಕ ಭೃಗುರಾಮ ದಶರಥ ಸೂನು ಅಂತ ಹೇಳಿಕೊಂಡು ಭಗವಂತನ ಮತ್ಸ್ಯ, ಕೂರ್ಮ ಇತ್ಯಾದಿ ಅವತಾರಗಳ ಚಿಂತನೆಯನ್ನು ಇಲ್ಲಿ ಮಾಡ್ತಾರೆ. ಭಗವಂತ ಪ್ರೇತನ್ನ ಚಾನ್ಯಥಾಯಯ ಇತಿ ಶಾಸ್ತ್ರದ ನಿರ್ಣಯ ಅಂತ ಹೇಳಿಕೊಂಡು ಭಗವಂತ ಅಲ್ಲಿ ಬೇರೆ ಬೇರೆ ನಿಮಿತ್ತಗಳನ್ನಿಟ್ಟುಕೊಂಡು ತಾನು 10 ಅವತಾರಗಳನ್ನು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಕಪಿಲ, ಶ್ರೀನಿವಾಸ, ವೇದವ್ಯಾಸ, ವೃಷಭ, ಹಯಗ್ರೀವ, ಮೋಹಿನಿ ರೂಪ, ಹಂಸರೂಪ, ಅನಿರುದ್ಧ ರೂಪ, ಶ್ರೀಧರ, ಋಷಿಕೇಶ, ಈ ಅವತಾರಗಳು ಇದು ನೇರವಾಗಿ ಬಂದಿರತಕ್ಕಂತಹದ್ದು. ಮತ್ಸ್ಯಾದಿ ಅವತಾರಗಳು ಯಾಕೋಸ್ಕರ ಆಯಿತು ಅಂತಂದರೆ ಆ ಮತ್ಸ್ಯ ರೂಪ ಇನ್ನೇನು ಎಲ್ಲ ನಾಶ ಆಗಬೇಕು ಅಂತಿರುವಾಗ ತಾನು
ಮುಂದಿನ ಈ ಕಲ್ಪಕ್ಕೆ ವೇದಗಳು ದೊರೆಯಬೇಕು, ವೇದಗಳು ಬೇಕು ಎಂಬಂತಹ ದೃಷ್ಟಿಯಿಂದಾಗಿ ತಾನು ಮತ್ಸ್ಯನಾಗಿದ್ದುಕೊಂಡು ಅಲ್ಲಿ ಅವತಾರವನ್ನು ತಾಳಿ ಬರ್ತಾನೆ. ಕೂರ್ಮನಾಗಿ ಇನ್ನೇನು ಆ ಪರ್ವತದ ದೈತ್ಯರು ಅದೇ ರೀತಿಯಾಗಿ ದೇವತೆಗಳು ಪರ್ವತವನ್ನು ಮಥನ ಮಾಡಿದಾಗ ಪರ್ವತ ಮುಳುಗಲಿಕ್ಕೆ ಹೋದಾಗ ಅಲ್ಲಿ ಭಗವಂತ ಏನು ಮಾಡ್ತಾನೆ ಅಂತಂದರೆ ತಾನು ಕೂರ್ಮನಾಗಿ ಅವತಾರವನ್ನು ತಾಳಿ ತಾನು ಆ ಬೆನ್ನಲ್ಲಿ ತಾನು ಆ ಪರ್ವತವನ್ನು ಎತ್ತಲಿಕ್ಕೋಸ್ಕರವಾಗಿ ಕೂರ್ಮಾವತಾರನಾಗಿ ಅಲ್ಲಿ ಇರ್ತಾನೆ. ಅದಾದ ಮೇಲೆ ಪ್ರಸಿದ್ಧವಾಗಿ ಕಪಿಲ ರೂಪವನ್ನು, ಈ ಕಪಿಲ ರೂಪ ಇದು ಸಾಂಖ್ಯಶಾಸ್ತ್ರವನ್ನು ಭಾಗವತ ಬಹಳ ಚೆನ್ನಾಗಿ ಹೇಳ್ತದೆ. ಆ ಕಪಿಲ ರೂಪ ತಾಯಿಗೆ ಸಾಂಖ್ಯಶಾಸ್ತ್ರವನ್ನು ತನ್ನ ಕರ್ದಮ ದೇವಹೂತಿಯರಲ್ಲಿ ಪುತ್ರತ್ವೇನ, ವಾಸ್ತವಿಕವಾಗಿ ಯಾರಿಗೂ ಪುತ್ರನಲ್ಲ, ಆದರೂ ಕೂಡ ಕರ್ದಮ ದೇವಹೂತಿಯರಿಗೆ ತಾನು ಪುತ್ರತ್ವೇನ ಜನಿಸಿ ಅಲ್ಲಿ ದೇವಹೂತಿಗೆ ಸಾಂಖ್ಯಶಾಸ್ತ್ರವನ್ನು ತಾಯಿಗೆ ಉಪದೇಶವನ್ನು ಮಾಡಿರತಕ್ಕಂತಹ ಕಪಿಲ ರೂಪ ತುಂಬ ಅತ್ಯದ್ಭುತವಾದಂತಹ ಜ್ಞಾನರೂಪ, ಆ ಸಾಂಖ್ಯಶಾಸ್ತ್ರವನ್ನು ಕೊಟ್ಟಿರತಕ್ಕಂತಹ ರೂಪ. ಅದಾದ ಮೇಲೆ ಪ್ರಸಿದ್ಧವಾಗಿ ನಾವು ಶ್ರೀನಿವಾಸ ರೂಪವನ್ನು ಹೇಳ್ತೇವೆ. ಈ ಶ್ರೀನಿವಾಸ ರೂಪವು ಕೂಡ ಇನ್ನೇನು ಆ ಭೂಮಿಗೆ ಅವತಾರವನ್ನು ಮಾಡಿ ಅಲ್ಲಿ ತಾನು ಶ್ರೀನಿವಾಸ ಎಂಬಂತಹ ರೂಪವನ್ನು ತೆರೆದುಕೊಂಡ. ಅದಾದ ಮೇಲೆ ಮುಂದಿನಲ್ಲಿ ವೇದವ್ಯಾಸ, ವೇದಂ ವ್ಯಸ್ಯತಿ ಅಂತ ವೇದವ್ಯಾಸ ರೂಪ ವೇದ ವಿಭಾಗವನ್ನು ಮಾಡಲಿಕ್ಕೋಸ್ಕರವಾಗಿ ಇನ್ನೇನು ಎಲ್ಲ ನಾಶವಾಗಬೇಕು ಅಂತಿರುವಾಗ ಆ ನಾಶ ಆಗದೇ ಇರದಂತಹ ರೀತಿಯಲ್ಲಿ ವೇದಗಳು ಉಳಿಯಬೇಕು. ವೇದಗಳನ್ನು ಅದು ಯಾವತ್ತೂ ಉಳಿಯುವಂತಹದ್ದೇ. ಅಸುರರು ಅದನ್ನು ನಾಶ ಮಾಡಿದ್ರು ಅಂತಾದರೆ ವೇದ ಏನು ನಾಶ ಆಗುವುದಿಲ್ಲ, ಅವರ ಸಾಧನೆ ಆಯ್ತಷ್ಟೇ ಹೊರತು ವೇದವನ್ನು ನಾಶ ಮಾಡಲಿಕ್ಕಾಗೋದಿಲ್ಲ. ಆದರೂ ಕೂಡ ಈ ವೇದವ್ಯಾಸರು ಏನು ಮಾಡಿದರು ಅಂತ ಕೇಳಿದ್ರೆ ಅನಂತವಾದಂತಹ ವೇದಗಳು, ಆ ಅನಂತವಾದಂತಹ ವೇದಗಳನ್ನು ವಿಭಾಗ ಮಾಡಿ ಸಜ್ಜನರಿಗೆ ಅದನ್ನು ಒದಗಿಸಿಕೊಟ್ಟು ಅವರು ಅದನ್ನು ಅಧ್ಯಯನ ಮಾಡುವ ಮೂಲಕವಾಗಿ ಅಥವಾ ಅದರಿಂದ ತಮಗೆ ಬೇಕಾಗಿರತಕ್ಕಂತಹ ಸಾಧನೆಯನ್ನು ಮಾಡಿಕೊಳ್ಳಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಅಲ್ಲಿ ವೇದಾರ್ಥ ನಿರ್ಣಾಯಕವಾದಂತಹ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ವೇದವ್ಯಾಸರು ಮಾಡಿರತಕ್ಕಂತಹ ದೊಡ್ಡ ಉಪಕಾರ ವೇದ ವಿಭಾಗ. ಇನ್ನೊಂದು ವೇದಗಳಿಗೆ ಸೂತ್ರವನ್ನು ಬರೆದಿರತಕ್ಕಂತಹದ್ದು, ಬ್ರಹ್ಮಸೂತ್ರ ಭಾಷ್ಯವನ್ನು ಬ್ರಹ್ಮಸೂತ್ರವನ್ನು ಬರೆದು ವೇದಗಳಿಗೆ ಇದೇ ರೀತಿಯಾದಂತಹ ಇದಮಿತ್ತಂ ಎಂಬುದಾಗಿ ಅರ್ಥವನ್ನು ಮಾಡಬೇಕು ಎಂಬುದನ್ನು ತೋರಿಸಿಕೊಟ್ಟಿರತಕ್ಕಂತಹ ಮಹಾನುಭಾವರು ವೇದವ್ಯಾಸರು. ವಾಸ್ತವಿಕವಾಗಿ ವೇದವ್ಯಾಸರು ಯಾವುದೋ ಒಬ್ಬ ಋಷಿ ಅಂತ ಹೇಳಿಕೊಂಡು ಹೀಗೆ ತಾವು ಹೇಳ್ತಾರೆ. ಆದರೆ ವೇದವ್ಯಾಸರು ತುಂಬ ಒಬ್ಬೊಬ್ಬರ ಮೂಲಕವಾಗಿ ತಮ್ಮ ಶಿಷ್ಯ ಪರಂಪರೆಯ ಮೂಲಕವಾಗಿ ಪೈಲ, ಅಂಗೀರಸ ಹೀಗೆ ತಮ್ಮ ಋಷಿ ಪರಂಪರೆಯ ಮೂಲಕವಾಗಿ ವೇದಗಳನ್ನು ಒದಗಿಸಿಕೊಟ್ಟು ಅದನ್ನು ಮುಂದಿನ ವ್ಯವಸ್ಥೆಗೆ ಅನುಗ್ರಹ ಮಾಡಿಕೊಟ್ಟಿರತಕ್ಕಂತಹ ಒಂದು ದೊಡ್ಡ ರೂಪ ಅದು ಬ್ರಹ್ಮಸೂತ್ರ, ಮಹಾಭಾರತ, ಭಾಗವತ ಇತ್ಯಾದಿಗಳನ್ನು ರಚನೆ ಮಾಡಿದಂತಹ ರೂಪ. ಇನ್ನು ಋಷಭ ರೂಪ ಅದು ನಾಭಿಯ ಮಗನಾಗಿರತಕ್ಕಂತಹ ರೂಪ, ಅದು ಅವಧೂತ, ಯಾವುದೂ ಇಲ್ಲ ಅವನಲ್ಲಿ. ಆ ಋಷಭ ರೂಪ ಅಲ್ಲಿ ಅದನ್ನು ಹೇಳ್ತಾರೆ. ಅದಾದ ಮೇಲೆ ಈ ಅರ್ಹತ ಅಂತ ಅವರ ಮತವನ್ನು ಅಲ್ಲಿ ಬಂದಿರತಕ್ಕಂತಹದ್ದು ಆ ಋಷಭದೇವನಿಂದಾಗಿ ಅಂತಹ ಋಷಭ ರೂಪ. ಅದಾದ ಮೇಲೆ ಹಯಗ್ರೀವ ರೂಪ, ಹಯಗ್ರೀವಾಸುರನನ್ನು ಸಂಹಾರ ಮಾಡಲಿಕ್ಕೋಸ್ಕರವಾಗಿ ತಾನು ಹಯಗ್ರೀವ ರೂಪವನ್ನು ತಾಳಿದ. ಮೋಹಿನಿ ರೂಪ, ಅಲ್ಲಿ ದೇವತೆಗಳು ಅಸುರರು ಇನ್ನೇನು ಮಥನ ಮಾಡಿದಾಗ ಅದರಿಂದ ಬಂದಿರತಕ್ಕಂತಹ ಏನು ಅಮೃತ ಅದು ದೈತ್ಯರ ಪಾಲಾಗಬೇಕಿತ್ತು. ಆದರೆ ಆ ದೈತ್ಯರನ್ನು ಮೋಹಿಸಿ ಅವರಿಂದಾಗಿ ಆ ಏನು ಅಮೃತವನ್ನು ತೆಗೆದುಕೊಂಡು ಅದನ್ನು ದೇವತೆಗಳಿಗೆ ಉಳಿಸಿರತಕ್ಕಂತಹ ಕೊಟ್ಟಿರತಕ್ಕಂತಹ ರೂಪ ಅಲ್ಲಿ ಮೋಹಿನಿ ರೂಪ. ಅದಾದ ಮೇಲೆ ಹಂಸನಾಮಕ ರೂಪ, ಸನಕ ಸನಂದನಾದಿಗಳಿಗೆ ಜ್ಞಾನೋಪದೇಶವನ್ನು ಮಾಡಿರತಕ್ಕಂತಹ ರೂಪ. ಅನಿರುದ್ಧ ಎಂಬಂತಹ ಇದು ಪ್ರಸಿದ್ಧವಾದಂತಹ ಚತುರ್ವ್ಯೂಹದಲ್ಲಿ ರೂಪದಂತಹ ರೂಪ.
ಇನ್ನು ವಾಮನ ತ್ರಿವಿಕ್ರಮಾದಿಗಳು ಇಡೀ 3 ಲೋಕವನ್ನು ತನ್ನ ಪಾದೆಯಿಂದ ಅಳೆದು ಅಲ್ಲಿ ಉದ್ಧಾರ ಮಾಡಿರತಕ್ಕಂತಹ ವಾಮನ ರೂಪ, ತ್ರಿವಿಕ್ರಮ ರೂಪ ಅಂತ ಹೇಳಿಕೊಂಡು ಹೀಗೆ ಅತ್ಯಂತ ಒಂದು ಶ್ರೀಧರ ಋಷಿಕೇಶ ಎಂಬಂತಹ ಇನ್ನೇನು ಆ ವಾಸುದೇವ ಕೇಶವಾದಿ 12 ರೂಪಗಳು, ಸಂಕರ್ಷಣಾದಿ 12 ರೂಪಗಳು, ಈ 24 ರೂಪಗಳನ್ನು ವಿಶೇಷವಾಗಿ ಹೇಳ್ತಾರೆ. ಈ ರೀತಿಯಾದಂತಹ ಭಗವಂತನ ನೇರವಾದಂತಹ ರೂಪಗಳು. ಇದರಲ್ಲಿ ಭಗವಂತ ಯಾವುದೇ ರೀತಿಯಾಗಿ ಅಂಶವನ್ನು ಇದನ್ನು ಇಟ್ಟದ್ದಲ್ಲ. ನೇರವಾಗಿ ನಾನು ಅವತಾರವನ್ನು ಮಾಡಿ ಜಗತ್ತಿಗೆ ಉದ್ಧಾರವನ್ನು, ಜಗತ್ತಿನ ಕ್ಷೇಮವನ್ನು ಮಾಡುವುದಕ್ಕೋಸ್ಕರವಾಗಿ ಭಗವಂತ ತಾನು ಬಂದಿರತಕ್ಕಂತಹದ್ದು. ಅದಾದ ಮೇಲೆ ನರನಾರಾಯಣ ರೂಪವನ್ನು ಕೂಡ ಇಲ್ಲಿ ಹೇಳ್ತಾರೆ. ಇದಕ್ಕೆ ಪ್ರಕಾಶ ಸಂಹಿತೆಯ ಮಾತನ್ನು ಕೂಡ ನಾವು ನೋಡ್ಬೋದು. ಕ್ವಚಿತ್ ಭಕ್ತಿ ಕ್ವಚಿದ್ವ್ಯಾಪ್ತಾದ ಸಾಪ್ತಾವೇಶೋಂಡಜೇಶ್ವಪಿ ಅಂಡಾದೂರ್ಧಾ ದೇವಿ ಸ್ವತಂತ್ರತೆ ಅಂತ ಹೇಳಿಕೊಂಡು ಪ್ರಕಾಶ ಸಂಹಿತೆಯ ಮಾತನ್ನು ಕೂಡ ನಾವಿಲ್ಲಿ, ತತ್ವವಿವೇಕದ ಮಾತನ್ನು ಕೂಡ ಇಲ್ಲಿ ನಾವು ಸ್ಮರಣೆ ಮಾಡ್ಬೋದು. ಭಗವಂತ ತಾನು ಅದಷ್ಟು ರೂಪಗಳನ್ನು ತಾನೇ ಅಲ್ಲಿ ಅವತಾರವನ್ನು ಎತ್ತಿ ತಾನೇ ಭೂಮಿಗೆ ಬರುವಂತಹದ್ದು. ಅದಾದ ಮೇಲೆ ಮುಂದೆ ಆ ಭಗವಂತನ 3 ರೂಪಗಳು ಪ್ರಸಿದ್ಧವಾಗಿ ನಾವು ಏನು ಕರೀತೇವೆ, ಹರಿ, ನಾರಾಯಣ, ಕೃಷ್ಣ ಅಂತ ರೂಪಗಳು, ಇದರ ವಿಚಾರವನ್ನು ಹೇಳ್ತಾರೆ. ಇದು ಏನು ಗೊತ್ತುಂಟ, ಈ ರೂಪಗಳು ಇದರ ಸಾಮರ್ಥ್ಯ ಏನು? ಎಲ್ಲ ರೂಪಗಳು ಕೂಡ ಏನನ್ನು ಬೇಕಾದರೂ ಮಾಡುವಂತಹ ಸಾಮರ್ಥ್ಯ ಉಳ್ಳದ್ದೇ. ಯಾಕೆ ಅಂತ ಹೇಳಿದ್ರೆ ನೇಹನಾನಾಸ್ತಿ ಕಿಂಚನ ಅಂತ ವೇದ ಹೇಳುವಂತಹದ್ದು. ಭಗವಂತನ ಆ ರೂಪ ಸಾಮರ್ಥ್ಯ ಜಾಸ್ತಿ, ಉಳಿದ ರೂಪಗಳಲ್ಲಿ ಸಾಮರ್ಥ್ಯ ಇಲ್ಲ. ಹೇಗೆ ಅಂತ ಹೇಳಿದ್ರೆ ಏನು ಭಗವಂತನ ಮೂಲ ರೂಪ ಏನುಂಟು ಅದರಲ್ಲಿ ತುಂಬ ಕಾರ್ಯಗಳು ನಡೀತವೆ. ಅವತಾರ ರೂಪದಲ್ಲಿರತಕ್ಕಂತಹ ಅದರಲ್ಲಿ ಕಾರ್ಯಗಳು ನಡೆಯುವುದಿಲ್ಲ. ಭಗವಂತನ ನಾರಾಯಣ ರೂಪ ಪೂರ್ಣಾದ ರೂಪ, ಕೃಷ್ಣ ರೂಪ ಅಪೂರ್ಣ ರೂಪ, ರಾಮರೂಪ ಅಪೂರ್ಣ ರೂಪ, ವೇದವ್ಯಾಸ ರೂಪ ಇದೆಲ್ಲ ಅಪೂರ್ಣ. ಈ ರೀತಿಯಾಗಿ ಯಾವ ಕಾಲಕ್ಕೂ ಕೂಡ ನಾವು ಚಿಂತನೆ ಮಾಡುವಂತಹದ್ದಿಲ್ಲ. ಯಾಕೆ? ಪೂರ್ಣಮದ ಪೂರ್ಣಮಿದಂ ಪೂರ್ಣಾದು ಪೂರ್ಣಮುದಚ್ಯತೆ ಅಂತ ಹೇಳಿಕೊಂಡು ವೇದದ ಮಾತು. ಎಲ್ಲವೂ ಪೂರ್ಣ. ಆ ಎಲ್ಲ ಪೂರ್ಣವಾದಂತಹ ರೂಪಗಳು ಕೂಡ ಏನನ್ನು ಬೇಕಾದರೂ ಮಾಡುವಂತಹ ಸಾಮರ್ಥ್ಯ ಇದೆ. ಆದರೂ ಕೂಡ ಮಹಾಭಾರತದಲ್ಲಿ ಒಂದು ಮಾತು ಬರ್ತದೆ, ಎಲ್ಲಿ ಪೂರ್ಣಾವತಾರ ಅಂತ ಕೃಷ್ಣಾವತಾರವನ್ನು ಹೇಳ್ತಾರೆ. ಯಾಕೆ ಕೃಷ್ಣಾವತಾರವನ್ನು ಪೂರ್ಣಾವತಾರ ಅಂತ ಕರೆದ್ರು ಅಂತ ಕೇಳಿದರೆ, ಹಿಂದಿನ ಅವತಾರದಲ್ಲಿ ಯಾರೆಲ್ಲ ಇದ್ದರು ಅವರನ್ನು ಒಂದು ವ್ಯವಸ್ಥಿತವಾಗಿ ಒಂದು ಪೂರ್ಣವಾದಂತಹ ಅವರಿಗೆ ಗತಿಯನ್ನು ಕೊಟ್ಟಿರತಕ್ಕಂತಹದ್ದು. ಜಾಂಬವಂತಾದಿಗಳು ಎಲ್ಲ ಇದ್ದರು. ಆ ರಾಮಾವತಾರದಲ್ಲಿರತಕ್ಕಂತಹದ್ದು ಅವರೆಲ್ಲರೂ ಕೂಡ ಈ ಕೃಷ್ಣಾವತಾರದಲ್ಲಿಯೂ ಕೂಡ ಇದ್ದರು. ಹಾಗಿದ್ದರೆ ಈ ಕೃಷ್ಣಾವತಾರದಲ್ಲಿ ಯಾರೆಲ್ಲ ಏನೆಲ್ಲ ಕೆಲಸವನ್ನು ಮಾಡಿದ್ರು, ರಾಮಾವತಾರದಲ್ಲಿ ಲಕ್ಷ್ಮಣ ತುಂಬ ಸಾಧನೆಯನ್ನು ಮಾಡಿದ್ದ, ಮತ್ತೆ ಪುನಃ ಅವನನ್ನು ಶೇಷನಾಗಿ ಅಣ್ಣನಾಗಿ ಅವನನ್ನು ಇಲ್ಲಿ ಮತ್ತೆ ಪುನಃ ಭರಿಸಿ ಅಲ್ಲಿ ಪುನಃ ಅವನನ್ನು ಅಣ್ಣನಾಗಿ ಮಾಡಿ ತಾನು ಅವನಿಗೆ ನಮಸ್ಕಾರವನ್ನು ಮಾಡಿ ಅವನ ಪುಣ್ಯ ಇತ್ಯಾದಿಗಳನ್ನು ಸಮಾನವನ್ನಾಗಿ ಮಾಡಿ ಅಲ್ಲಿ ಅವನ ಯೋಗ್ಯವಾದಂತಹ ಒಂದು ಕಕ್ಷೆಯನ್ನು ಸೇರಿಸಿರತಕ್ಕಂತಹದ್ದು ಎಲ್ಲವೂ ಕೃಷ್ಣ ರೂಪದಲ್ಲಿ. ಆದ್ದರಿಂದ ಕೃಷ್ಣ ರೂಪವನ್ನು ಪೂರ್ಣರೂಪ ಅಂತ ಕರೆಯುವುದು ಯಾಕೆ ಅಂತ ಕೇಳಿದರೆ, ಎಲ್ಲಿ ಎಲ್ಲಿ ಅಪೂರ್ಣತೆ ಇತ್ತು, ಯಾವುದರಲ್ಲಿ ಯಾರ್ಯಾರಿಗೆ ಅಪೂರ್ಣತೆ ಇತ್ತು ಆ ಎಲ್ಲರಿಗೂ ಕೂಡ ಪೂರ್ಣತೆಯನ್ನು ಕೊಟ್ಟಿರತಕ್ಕಂತಹ ರೂಪದಲ್ಲಿ ಕೃಷ್ಣ. ಅದಕ್ಕೋಸ್ಕರವಾಗಿ ಇಲ್ಲಿ ದಾಸರು ಹೇಳುವಾಗ ಹರಿನಾರಾಯಣನು ಕೃಷ್ಣ ಅಸುರಕುಲಾಂತಕ. ಎಲ್ಲ ರೂಪಗಳು ಕೂಡ ವೇದವ್ಯಾಸರಾಗಲಿ ರಾಮನಾಗಲಿ ಅಥವಾ ಇನ್ನಿತರ ರೂಪಗಳಲ್ಲಿ ಭಗವಂತ ಏನು ಹಯಗ್ರೀವಾಸುರನ್ನು ಸಂವಾದ ಮಾಡಿದ, ಹೀಗೆ ಅಸುರಿ ಸಂಪತ್ತನ್ನು ಆಸುರಿ ಶಕ್ತಿಯನ್ನು ಸಂಹಾರ ಮಾಡಿದ್ದು ಬೇಕಾದಷ್ಟು ರೂಪಗಳಿದೆ. ಆದರೆ ಅವರವರಿಗೆ ಅಲ್ಲಲ್ಲಿ ವ್ಯವಸ್ಥೆಯನ್ನು ಮಾಡಿ ಅವರವರ ಸಾಧನೆಯನ್ನು ಮಾಡಿಸಿ ಅಲ್ಲಿ ಅವರವರ ಯೋಗ್ಯವಾದಂತಹ ಗತಿಯನ್ನು ನೀಡಿರತಕ್ಕಂತಹ ರೂಪ ಅದನ್ನು ಹೇಳ್ತಾರೆ ನಾರಾಯಣ ಹರಿ ಕೃಷ್ಣ ರೂಪ. ಇದು ಅಸುರಕುಲಾಂತಕ ಅಂತ ಹೇಳ್ತಾರೆ. ಅದರ ಸಾಮರ್ಥ್ಯ ಎಂತಹದ್ದು ಅಂತ ಹೇಳಿದ್ರೆ ಸೂರ್ಯ ಸಪ್ರಭ. ಭಗವಂತ ಅಪರಿಮಿತವಾದಂತಹ ಕಾಂತಿಯುಳ್ಳವನು. ಅಂತಹ ಭಗವಂತ ಇನ್ನೊಂದು ಏನು ಅಂತ ಹೇಳಿದ್ರೆ ಇಲ್ಲಿ ಹರಿರೂಪವನ್ನು ಇನ್ನೊಂದು ನಾವು ನೋಡ್ಬೋದು. ಯಮನಲ್ಲಿ ಭಗವಂತ ಮಗನಾಗಿ ಹುಟ್ಟುತ್ತಾನೆ ಹರಿ ಅಂತ. ಅಲ್ಲಿ
ತಥೋ ನರೋ ನಾರಾಯಣಶ್ಚೈವ ಹರಿಕೃಷ್ಣ ತಥೈವ ಚ ಚತ್ವಾರೋ ಧರ್ಮತನಯ ಹರಿರೇವ ತ್ರಯೋ ಮತಃ ಅಂತ ಭಾಗವತ ತಾತ್ಪರ್ಯದ ಮಾತು. ಹರಿ ಅಂತ ಕರೆಯುವಂತಹ ರೂಪ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ನರನಾರಾಯಣ ರೂಪದಲ್ಲಿ ಕರೀತಾರೆ. ನರೋ ನಾರಾಯಣಶ್ಚೈವ ಹರಿ ಕೃಷ್ಣ ತಥೈವ ಚ ಚತ್ವಾರ ಧರ್ಮತನಯ ಧರ್ಮನ ಯಾರು ಯಮಧರ್ಮನ ಮಕ್ಕಳು, ಆ ಯಮಧರ್ಮನ ಮಕ್ಕಳಾಗಿರತಕ್ಕಂತಹ ನರ ನಾರಾಯಣ ಹರಿ ಕೃಷ್ಣ ಈ 4 ರೂಪಗಳು ಕೂಡ ಇದು ಏನಾಗಿದೆ ಕೇಳಿದ್ರೆ ಅಪರಿಮಿತವಾದಂತಹ ಕಾಂತಿ ಉಳ್ಳಂತಹದ್ದು. ಇಲ್ಲಿಯೂ ಕೂಡ ಭಗವಂತ ತನ್ನ ಅವತಾರ ಹಿಸಂಖ್ಯೇಯ ವಿಷ್ಣು ನಾರಾಯಣಸ್ಯ ಸ್ವಯಂ ನಾರಾಯಣಸ್ವೇತೆ ನಾಡು ಮಾತ್ರ ವಿಭೇದಿನಃ ಅಂತ ಹೇಳಿಕೊಂಡು ಇದಕ್ಕೆ ಪ್ರಮಾಣವನ್ನು ಕೂಡ ತೋರಿಸಿಕೊಡ್ತಾರೆ. ಅಂತಹ ಭಗವಂತ ಏನಾಗ್ತಾನೆ ಅಂತ ಕೇಳಿದ್ರೆ ಯಾವುದೇ ದೋಷ ನಮ್ಮಲ್ಲಿ, ನಾವು ದೋಷ ಉಳ್ಳವರು, ನಾವು ದೋಷಿಗಳು, ಭಗವಂತ ನಿರ್ದೋಷಿ. ಅಂತಹ ನಿರ್ದೋಷಿಯಾದಂತಹ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ತನ್ಮೂಲಕವಾಗಿ ವಾಸುದೇವಾದಿ 4 ರೂಪಗಳು, ಕೇಶವಾದಿ 12 ರೂಪಗಳು, ಅಜಾದಿ 51 ರೂಪಗಳು, ವಿಶ್ವಾದಿ 1000 ರೂಪಗಳು, ಅಜಿತಾದಿ ಅನಂತ ರೂಪಗಳು, ಮತ್ಸ್ಯಾದಿ ರೂಪಗಳು, ಕೇಶವಾದಿ 14 ರೂಪಗಳು, ನಾರಾಯಣ ದಶರೂಪಗಳು, ಪರಾದಿ ಬಹುರೂಪಗಳು. ಭಗವಂತನಲ್ಲಿ ಹೀಗೆ ಅನಂತವಾದಂತಹ ರೂಪಗಳು. ಮಧ್ವವಿಜಯದಲ್ಲಿ ಹೇಳ್ತಾರಲ್ವ, ಪರಮಾತ್ಮನೇ ಶತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಂ ಅನಂತರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ. ಭಗವಂತನ ರೂಪಗಳಲ್ಲಿ ಯಾವುದೇ ನೀವು ಕಾಲದಲ್ಲಿಯೂ ಕೂಡ ಅದು 1 ರೂಪಗಳಿರಲಿ, ಅನಂತ ರೂಪಗಳಿರಲಿ, ಅಥವಾ ಯಾವುದೇ ವಿಶ್ವಾದಿ ರೂಪಗಳಿರಲಿ, ಆ ಎಲ್ಲ ರೂಪಗಳು ಕೂಡ ಪೂರ್ಣವೇ. ಅದರಲ್ಲಿ ಯಾವತ್ತೂ ಕೂಡ ದೋಷವನ್ನು ಕಲ್ಪನೆ ಮಾಡಬೇಡಿ. ಆದ್ದರಿಂದ ನಾವು ಚಿಂತನೆ ಮಾಡುವಾಗ ಭಗವಂತನ ರೂಪಗಳು ಅದರಲ್ಲಿ ಪುರಾತನ ಮರಣವರ್ಜಿತ, ಅದಕ್ಕೆ ಜರ ಮರಣ ಯಾವುದೂ ಇಲ್ಲ. ದೇಹಕ್ಕೆ ಮರಣ, ಈ ಹುಟ್ಟಿದ್ದವನಿಗೆ ಮರಣ, ಹುಟ್ಟಿದವನು ಸಾಯಬೇಕು ಅಂತ ನಿಯಮ ಇರೋದು. ಜಾತಸ್ಯ ಹಿ ಧ್ರುವೋ ಮೃತ್ಯೋ ಧ್ರುವಂ ಜನ್ಮ ಮೃತಸ್ಯ ಚ ಅಂತ ಹೇಳಿದ್ದು ಕೃಷ್ಣ ಯಾರಿಗೆ ಕೇಳಿದ್ರೆ ಜೀವನಿಗಲ್ಲ, ದೇಹಕ್ಕೆ. ಹುಟ್ಟಿದವನು ದೇಹವುಳ್ಳವನು ಸಾಯಬೇಕು. ದೇಹವುಳ್ಳವನು ಜೀವನಿಗೆ ಸಾಗುಂಟ? ಜೀವ ಸಾಯುವುದಿಲ್ಲ. ಜೀವ ಅನಾದಿ ನಿತ್ಯ. ಅವನು ಅನಾದಿ ಕಾಲದಿಂದ ಅನಂತ ಕಾಲದಿಂದ ಇರುವಂಥವನು. ಅವನ ಒಂದು ಸಂಚಾರ, ಅವನ ಪ್ರಯಾಣ ದೊಡ್ಡದು. ಅವನು ನಡೀತದೇ ಇರ್ತಾನೆ. ಸಾಧನೆ ಮುಗಿದರೆ ಮುಂದೆ ಹೋಗ್ತಾನೆ ಅಷ್ಟೇ ಹೊರತು, ಸಾಧನೆ ಮುಗಿಲಿಲ್ಲ ಅಂತ ಆದರೆ ಅವನನ್ನು ಏನಾದರೂ ಒಂದು ದೇಹ ಸಂಬಂಧವನ್ನು ತರಿಸಿ ಭಗವಂತ ಬರುವಂತೆ ಮಾಡ್ತಾನೆ. ಆದರೆ ಆ ಭಗವಂತನಿಗೆ ಮಾತ್ರ ಅವನ ಮೊದಲ ಶಬ್ದವೇ ಅದು ಅಜ ಅಂತ. ನ ಜಾಯತೆ ತ್ಯಜ. ಯಾರಿಗೆ ಜನನ ಉಂಟೋ ಅವನಿಗೆ ನೀವು ಸಾವನ್ನು ಕಲ್ಪನೆ ಮಾಡಿ. ಯಾರಿಗೆ ಜನನ ಇಲ್ಲವೋ, ಯಾರಿಗೆ ಈ ದೈಹಿಕವಾದಂತಹ ದೇಶದ ಸಂಪರ್ಕ ಇಲ್ಲವೋ ಅವನನ್ನು ನೀವು ಹುಟ್ಟಿದವನು ಅಂತ ಹೇಳಿದರೆ ಇಲ್ಲವೇ ಇಲ್ಲ. ಆದ್ದರಿಂದ ಆ ಭಗವಂತನನ್ನು ವಾಸುದೇವಾದಿ ಅಮಿತ ರೂಪಗಳು, ನಾವು ಅವನನ್ನು ಅಮಿತ ರೂಪಗಳನ್ನು ಹೇಳುವಂತಹದ್ದು. ಯಾಕೆ ಅಂತ ಕೇಳಿದ್ರೆ ಸಹಸ್ರ ಅಂತ ಹೇಳಿದ್ರೆ ನಮಗೆ ಭ್ರಮೆ ಉಂಟು. ಭಗವಂತನ ಸಹಸ್ರನಾಮ ಅಂತ, ಸಹಸ್ರ ಶಬ್ದಕ್ಕೆ 1000 ಅಂತ ನಾವು ಅರ್ಥವನ್ನು ಮಾಡಿಬಿಡ್ತೇವೆ. 1000 ಹೆಸರುಗಳಿರ್ಬೋದು, ಆದರೆ ಭಗವಂತನ ರೂಪಗಳು 1000 ಮಾತ್ರನಾ ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ. 1000 ನಮ್ಮ 1000 ಅಂತ ಹೇಳಿದರೆ 999 ನಂತರ ಇರತಕ್ಕಂತಹ 1000 ಅಂತ ಹೇಳಿದರೆ ಅದರ ಸಂಖ್ಯಾವಾಚಕವಾಗಿ ಅದಕ್ಕೊಂದು ಕೊನೆ ಉಂಟು ಅಂತ ಆಗಿಬಿಡ್ತದೆ. ವಾಸ್ತವಿಕವಾಗಿ ಭಗವಂತನಿಗೆ ಎಲ್ಲಿಯೂ ಕೂಡ ಕೊನೆ ಇಲ್ಲ, ಎಂಡ್ಲೆಸ್. ಅವನಿಗೆ ಕೊನೆ ಉಂಟು ಅಂತ ಅಂದರೆ ಭಗವಂತನಿಗೆ ಸೀಮೆ ಉಂಟು ಅಂತ ಆಯಿತು. ಭಗವಂತ ಒಂದು ಅವಧಿ ಉಳ್ಳವನು ಅಂತ ಆಗಿಬಿಡ್ತಾನೆ. ಈ ಅವಧಿರಹಿತನಾದವನು ಯಾರು? ಅವನು. ಅಂತಹ ಅವಧಿರಹಿತನಾದಂತಹ ಭಗವಂತನನ್ನು ಯಾವ ಕಾಲಕ್ಕೂ ಕೂಡ ನಮ್ಮ ಈ ಯಾವ ಒಂದು ಚಿಂತನೆಗೆ ತರುವುದಕ್ಕೋಸ್ಕರವಾಗಿ, ನಮ್ಮ ಚಿಂತನೆಯಲ್ಲಿ ಇರುವುದಕ್ಕೋಸ್ಕರವಾಗಿ ಅವನನ್ನು ದೋಷವುಳ್ಳವನು, ಜನನವುಳ್ಳವನು ಅಥವಾ ಜರಾಮರಣಾದಿ ದೋಷವುಳ್ಳವನು ಎಂಬುದನ್ನು ಕಲ್ಪನೆ ಮಾಡುವುದು ಸರ್ವತಾ ತಪ್ಪು ಅಂತ ಹೇಳಿಕೊಂಡು ಹೇಳ್ತಾರೆ. ಅನಂತಾನಂತ ಗುಣತಃ ಪೂರ್ಣೋ ವಿಷ್ಣು ರಸಾನಿತ ಅಂತ ಹೇಳಿಕೊಂಡು ಅದಕ್ಕೆ ಪ್ರಮಾಣವನ್ನು ಕೂಡ ತೋರಿಸಿಕೊಡ್ತಾರೆ. ಇಷ್ಟಾದ ಮೇಲೆ ನಾರಾಯಣನಿಗೆ ಮಾತ್ರ, ಲಕ್ಷ್ಮೀದೇವಿ ಅವಳು ಹಾಗಿದ್ದರೆ ಅವಳಿಗೆ ಏನು ಸಾಮರ್ಥ್ಯ ಇಲ್ಲ.
ಅವಳು ಸುಮ್ಮನೆ ಭಗವಂತನ ಜೊತೆಗೆ ಒಂದು ರೂಪದಲ್ಲಿ ಇರ್ತಾಳೆ, ಅದು ಇಲ್ಲ. ಭಗವಂತನ ಎಷ್ಟು ರೂಪಗಳನ್ನು ತೆಗೆದುಕೊಳ್ತಾನೋ ಅಷ್ಟೇ ರೂಪಗಳನ್ನು ಲಕ್ಷ್ಮೀದೇವಿಯು ಕೂಡ ತೆಗೆದುಕೊಳ್ತಾಳೆ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವಳಿಗೂ ಕೂಡ ಅಷ್ಟು ಸಾಮರ್ಥ್ಯ ಇದೆ. ದೇಶತಃ ಕಾಲತಃ ವ್ಯಾಪ್ತಿ ಉಳ್ಳವಳು ಲಕ್ಷ್ಮೀದೇವಿ ಆಗ್ತಾಳಲ್ವ. ಭಗವಂತ ಹೇಗೆ ದೇಶತಃ ವ್ಯಾಪ್ತಿ ಉಳ್ಳವನೋ ಕಾಲತಃ ವ್ಯಾಪ್ತಿ ಉಳ್ಳವನೋ ಅದೇ ರೀತಿಯಾಗಿ ಲಕ್ಷ್ಮೀದೇವಿಯು ಕೂಡ ದೇಶತಃ ಕಾಲತಃ ವ್ಯಾಪ್ತಿ ಉಳ್ಳವಳೇ ಆಗ್ತಾಳೆ. ಗುಣತಃ ವ್ಯಾಪ್ತಿಯನ್ನು ಬೇಕಾದರೂ ನೀವು ಲಕ್ಷ್ಮೀದೇವಿಯಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಗುಣತಃ ಗುಣನೇ ಅವಳು. ಲಕ್ಷ್ಮೀದೇವಿ ಭಗವಂತನಷ್ಟು ಗುಣ ಉಳ್ಳವಳಲ್ಲ. ಲಕ್ಷ್ಮೀದೇವಿ ಭಗವಂತನಿಗಿಂತ ಕಿಂಚಿನ್ ನ್ಯೂನ. ಅವಳ ಗುಣ ಎಂಬುದು ಕಿಂಚಿನ್ ನ್ಯೂನವೇ ಇರುವಂತಹದ್ದು ಅಂತ ಹೇಳ್ತಾರೆ. ಆದರೆ ಆ ಲಕ್ಷ್ಮೀದೇವಿಯ ಸಾಮರ್ಥ್ಯವನ್ನು ಹೇಳ್ತಾರೆ, ಅವಳ ಸ್ವರೂಪವನ್ನು ಹೇಳ್ತಾರೆ ದಾಸರು. ಈ ನಳಿನ ಭವಾಜನನಿ ಲಕ್ಷ್ಮೀ ಜ್ಞಾನ ಬಲ ಭಕ್ತಿಯಾದಿ ಗುಣ ಸಂಪೂರ್ಣ ಎನಿಸಿಪಳು ಸರ್ವಕಾರದಿ ಹರಿಕೃಪಾ ಬಲದಿ ಈರಳಿಲಿಪಳು ಅನಂತ ಗುಣದಿ ಪುರಾಣ ಪುರುಷಗೆ ಪ್ರಕೃತಿಗಿನ್ನು ಸಮಾನರಿಸುವರಿಲ್ಲ ಮುಕ್ತಾಮುಕ್ತಸುರರೊಳಗೆ. ಇವಳ ಸಾಮರ್ಥ್ಯ ಕಮ್ಮಿ ಎಂಬುದನ್ನು ಹೇಳ್ತಾರೆ. ಯಾರು ಅಂತ ಕೇಳಿದ್ರೆ ಅದನ್ನು ಭಗವಂತ ವಾಯು, ಅದು ಮಹಾಲಕ್ಷ್ಮಿ ಏನಾಗಿದ್ದಾಳೆ ಅಂತ ಕೇಳಿದ್ರೆ ಬ್ರಹ್ಮನಿಗೆ ತಾಯಿ. ಯಾಕೆ? ಮಮ ಯೋನಿ ಅಪ್ಸು ಅಂತಃ ಸಮುದ್ರೇ ಅಂತ ಹೇಳಿಕೊಂಡು ಅವಳು ಹೇಳಿದ್ದಾಳೆ, ನನಗೆ ಕಾರಣನಾದವನು ಸಮುದ್ರದಲ್ಲಿದ್ದಾನೆ ಅಂತ. ಅಹಂ ಕೃಣೋಮಿ ಅಹಂ ಧನುರಾತನೋಮಿ ಬ್ರಹ್ಮದ್ವಿಶೇಷರವೇ ಅಂತವಾವು ಅಂತ ಹೇಳಿಕೊಂಡು ನಾನು ಬ್ರಹ್ಮನನ್ನ ರುದ್ರನನ್ನ ಯಾರನ್ನು ಬೇಕಾದರೂ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವಳು ನಾನು. ಅಹಂ ರುದ್ರಾತನೋಮಿ ಬ್ರಹ್ಮದ್ವಿಶೇಷರವೇ ಅಂತವಾವು ಅಹಂ ಜನಾಯ ಕೃಣೋಮಿ ಅಂತ ಹೇಳಿಕೊಂಡು ತನ್ನ ಸಾಮರ್ಥ್ಯವನ್ನು ವೇದ ಹೇಳ್ತದೆ. ಲಕ್ಷ್ಮೀದೇವಿಯ ಸಾಮರ್ಥ್ಯವನ್ನು ಹೇಳುವಂತಹದ್ದು. ಅಂತಹ ಲಕ್ಷ್ಮೀದೇವಿಯ ಸಾಮರ್ಥ್ಯ ಎಷ್ಟು ಅಪರಿಮಿತವಾದದ್ದು ಅಂತ ಕೇಳಿದರೆ ಅವಳು ಬ್ರಹ್ಮನಿಗೂ ಕೂಡ ತಾಯಿ. ಬ್ರಹ್ಮನ ತಾಯಿಯಾಗಿ ಜ್ಞಾನ ಬಲ ಭಕ್ತಿ ಇತ್ಯಾದಿಗಳಲ್ಲಿ ಇದ್ದಾಳೆ. ಆದರೆ ಅನಂತ ಗುಣತಃ ನ್ಯೂನ. ಅನಂತ ಗುಣ ಎಂಬುದು ಲಕ್ಷ್ಮೀದೇವಿಗಿಲ್ಲ. ಯಾಕೆ? ಅನಂತ ಗುಣತ್ವೇನ ಉಪಾಸನೆ ಮಾಡಲಿಕ್ಕೆ ಯೋಗ್ಯನಾದವನು ಭಗವಂತ ಮಾತ್ರ. ಅಂತಹ ಭಗವಂತನನ್ನು ನೀವು ಗುಣಗುಣ ಅಂತ ಎಂಬುದನ್ನು ಉಪಾಸನೆ ಮಾಡಿ ಹರಿಕೃಪ ಅವಳಿಗೆ ಸಾಮರ್ಥ್ಯ ಇಲ್ಲಿಂದ ಅವಳಿಗೂ ಒಂದು ಸಾಮರ್ಥ್ಯ ಬೇಕಲ್ವ. ಅವಳ ಸಾಮರ್ಥ್ಯ ಅವರಿಗೆ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಹರಿಕೃಪಾ ಬಲವಿ, ಭಗವಂತನ ಕೃಪೆ, ಭಗವಂತನ ಕರುಣೆ, ಭಗವಂತನ ಆ ಕರುಣೆ ಎಂಬಂತಹ ಕೃಪಾ ಅದರಿಂದಾಗಿ ಅವಳು ಇಷ್ಟೆಲ್ಲ ಸಾಮರ್ಥ್ಯವುಳ್ಳವಳು ಅಂತ ಹೇಳ್ತಾರೆ. ಆದರೆ ಸಮಾನರಿಸುವರಿಲ್ಲ ಅವಳಿಗೆ ಮಾತ್ರ. ಈ ಚೇತನ ಪ್ರಕೃತಿ ಅಂತಹ ಮಹಾಲಕ್ಷ್ಮಿಗೆ ಯಾರಾದರೂ ಕೂಡ ಸಮಾನರಿದ್ದಾರೋ ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ. ಯಾಕೆ ಅಂತಂದರೆ ಅವಳು ಮುಕ್ತಾಮುಕ್ತರಲ್ಲಿಯೂ ಕೂಡ ಅಧಿಕಲಾಗಿರತಕ್ಕಂಥವಳು. ಆ ಮುಕ್ತಾಮುಕ್ತರಲ್ಲಿಯೂ ಕೂಡ ಅಧಿಕತ್ವೇನ ಉಪಾಸನೆ ಮಾಡಲಿಕ್ಕೆ ಯೋಗ್ಯರಾದವಳು ಲಕ್ಷ್ಮೀದೇವಿ. ಇಂತಹ ಲಕ್ಷ್ಮೀದೇವಿಯನ್ನು ನಾವು ಸಮನ ಅಂತ ಹೇಳಿದ್ದೇವೆ, ಸಮ ಅಂತ ಕರಿತೇವೆ. ಅವಳಲ್ಲಿ ಆ ರೀತಿಯಾದಂತಹ ಉಪಾಸನೆಯನ್ನು ನಾವು ಮಾಡಬೇಕು. ಇಂತಹ ಲಕ್ಷ್ಮೀದೇವಿಯನ್ನು ಚಿಂತನೆ ಮಾಡಬೇಕು ಅಂತಾದರೆ ಬೇರೆ ಬೇರೆ ರೂಪಗಳನ್ನು ಹೇಳ್ತಾರೆ. ಯಾವುದೆಲ್ಲ ಅಂತ ಕೇಳಿದರೆ ಸತ್ವಗುಣ, ರಜೋಗುಣ, ತಮೋಗುಣ, ಗುಣತ್ರಯಗಳ ಅಭಿಮಾನಿ ಶ್ರೀ ಕುಂಭಿಣಿ ಮಹಾದುರ್ಗಾಂಬ್ರಣಿ ರುಕ್ಮಿಣಿ ಸತ್ಯ ಶಾಂತಿ ಕೃತಿ ಜಯ ಮಾಯಾ ಇದೆಲ್ಲವೂ ಕೂಡ ಭಗವಂತನ ಒಂದೊಂದು ರೂಪಗಳು. ಅದರಲ್ಲಿ ಭಗವಂತನ ಮಡದಿಯಾಗಿ ಅವತಾರವನ್ನು ಮಾಡಿದವಳು ಆ ಲಕ್ಷ್ಮೀದೇವಿ. ಸತ್ವಗುಣ, ರಜೋಗುಣ, ತಮೋಗುಣಕ್ಕೆ ಅಭಿಮಾನಿಯಾಗಿರತಕ್ಕಂತಹ ಶ್ರೀ ಭೂ ದುರ್ಗಾ ಎಂಬಂತಹ ರೂಪ. ಅದಾದ ಮೇಲೆ ಅಂಬ್ರಣಿ, ರುಕ್ಮಿಣಿ, ಸತ್ಯಭಾಮ, ಶಾಂತಿ, ಕೃತಿ, ಜಯ, ಮಾಯಾ, ಮಹಾಲಕ್ಷ್ಮಿ, ಸೀತೆ, ಕಮಲಾಲಯ, ದಕ್ಷಿಣ, ಪದ್ಮ ಬೆಳೆದುಕೊಂಡು ಹೀಗೆ ತನ್ನ ಬೇರೆ ಬೇರೆ ರೂಪಗಳನ್ನು ತಾನು ಎತ್ತಿಕೊಂಡು ಬಂದಿರತಕ್ಕಂಥವಳು. ಇದಕ್ಕೆ ಬೇಕಾದಷ್ಟು ಪ್ರಮಾಣಗಳನ್ನು ಹೇಳ್ತಾರೆ ಗೀತಾತಾತ್ಪರ್ಯದಲ್ಲಿ.
ಸತ್ವಂ ಶ್ರೀ ಸದ್ಗುಣ ಪ್ರಭಾ ಸತ್ವಂ ಸತ್ವಗುಣಕ್ಕೆ ಅಭಿಮಾನಿಯಾಗಿರತಕ್ಕಂಥವಳು ಶ್ರೀದೇವಿ. ರಜೋರಂಜನ ಕರ್ತೃತ್ವಾತ್ ಭೂಸಾ ಸತ್ಯಕರೀಯತಃ ರಜೋಗುಣಕ್ಕೆ ಅಭಿಮಾನಿಯಾಗಿರತಕ್ಕಂತಹದ್ದು ಅವು ಭೂದೇವಿ. ಯದಾವೇಶದಿಯಂ ವೃತ್ತಿ ಗೋವೃತ್ತೇವ ರಸ್ಯತೆ. ಇನ್ನು ಭೂ ಶ್ರೀ ಭೂ ದುರ್ಗಾ ಅಂತ ಕರೀತಾರೆ. ಜೀವಾನಾಂ ಕ್ಲಪನಾ ದುರ್ಗಾ ತಮ ಇತ್ಯೇವ ಕೀರ್ತಿತಾ. ದುರ್ಗೆ ಅಂತ ಹೇಳಿದ್ರೆ ಏನು ಮಾಡ್ತಾಳೆ ಅಂತ ಕೇಳಿದ್ರೆ ಜೀವರುಗಳಿಗೆ ತಮಸ್ಸನ್ನು ಕೊಡುವ ಮೂಲಕವಾಗಿ ಜೀವರುಗಳ ಯೋಗ್ಯವಾದಂತಹ ಗತಿಯನ್ನು ನೀಡುವ ಮೂಲಕವಾಗಿ ದುರ್ಗಾ ತಮ ಅಂತ ಹೇಳಿಕೊಂಡು ಅವಳನ್ನು ಕರೀತಾರೆ. ಇನ್ನು ಶ್ರೀರ್ದೇವ ವಂದಿಕಾ ನೃಣಾಂ ಭೂರ್ದೈತ್ಯಾನಾಮ ಸಾಪರ ಅಂತ ಹೇಳಿಕೊಂಡು ಬೇಕಾದಷ್ಟು ಪೈಂಗಿ ಶ್ರುತಿ ಪ್ರಕಾಶ ಸಂಹಿತೆ ಬೇಕಾದಷ್ಟು ಪ್ರಮಾಣಗಳನ್ನು ಹೇಳ್ತಾರೆ. ಈ ಮಾಯಾ ಜಯ ಕೃತಿ ಶಾಂತಿ ಎಂಬುದಾಗಿ ಈ 4 ರೂಪಗಳುಂಟಲ್ವ. ಮಾಯಾ ವಾಸುದೇವ, ಜಯ ಸಂಕರ್ಷಣ, ಇನ್ನು ಕೃತಿ ಪ್ರದ್ಯುಮ್ನ, ಶಾಂತಿ ಪ್ರತಿ ಅನಿರುದ್ಧ. ಹೀಗೆ 4 ರೂಪಗಳನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಈ 4 ರೂಪಗಳು ಮಾಯಾಪತಿ ವಾಸುದೇವ, ಜಯ ಸಂಕರ್ಷಣ, ಕೃತಿಪತಿ ಅನಿರುದ್ಧ, ಶಾಂತಿಪತಿ ಅಂತ ಹೇಳಿಕೊಂಡು ಪ್ರದ್ಯುಮ್ನ ಅನಿರುದ್ಧ ಅಂತ ಹೇಳಿಕೊಂಡು ಚತುರ್ವ್ಯೂಹಗಳ ಚತುರ್ಮೂರ್ತಿಗಳ ಅಲ್ಲಿ ಪತ್ನಿ ರೂಪವನ್ನು ಲಕ್ಷ್ಮೀ ರೂಪವನ್ನು ಹೇಳ್ತಾರೆ. ಇನ್ನೊಂದು ಪ್ರಸಿದ್ಧವಾಗಿರತಕ್ಕಂತಹ ಜಾನಕಿ ರೂಪ ಲಕ್ಷ್ಮೀದೇವಿ ಜನಕರಾಜನ ಪುತ್ರಿಯಾಗಿ ಅವತಾರವನ್ನು ಮಾಡಿ ರಾಮದೇವರನ್ನು ವರಿಸಿರತಕ್ಕಂತಹ ರೂಪ ಸೀತಾರೂಪ. ಈ ರೀತಿಯಾಗಿ ಅದನ್ನು ಇನ್ನು ಯಜ್ಞನಾಮಕ ದಕ್ಷಿಣ ಅಂತ ಹೇಳಿಕೊಂಡು ಯಜ್ಞನಾಮಕ ಪರಮಾತ್ಮನ ಮಡದಿ. ಅದಾದ ಮೇಲೆ ಭೃಗುಪುತ್ರಿಯಾಗಿರ್ತಕ್ಕಂತಹ ಪದ್ಮ ಎಂಬಂತಹ ರೂಪವನ್ನು ಹೀಗೆ ಆ ಭಗವಂತನ ರೂಪಗಳನ್ನು ಉಪಾಸನೆ ಮಾಡಬೇಕು. ಭಗವದ್ ರೂಪದ ಜೊತೆಗೆ ಭಗವಂತನ ಮಡದಿಯಾದಂತಹ ಆ ಲಕ್ಷ್ಮೀದೇವಿಯ ರೂಪಗಳನ್ನು ಕೂಡ ಅಲ್ಲೇ ಉಪಾಸನೆ ಮಾಡಬೇಕು ಅಂತ ಹೇಳಿ ಇನ್ನೊಂದು ಪ್ರಸಿದ್ಧವಾಗಿರತಕ್ಕಂತಹ ಹಯಗ್ರೀವ ಮಡದಿ, ಹಯಗ್ರೀವನ ರೂಪದಲ್ಲಿರತಕ್ಕಂತಹದ್ದು. ಅದರಲ್ಲಿ ಆಗುವಾಗ ಹೇಗೆ ಅಂತ ಕೇಳಿದ್ರೆ ಘೋಟಕೆ ಇತರ ಅಲ್ಲಿ ಹಯಗ್ರೀವ ರೂಪದಲ್ಲಿ ಆಗುವಾಗ ನಮಗೆ ಮಹಾಲಕ್ಷ್ಮಿಗಿಂತ ಹಿರಣ್ಯಗರ್ಭನಾದಂತಹ ಬ್ರಹ್ಮ ವಾಯು ಇವರಬ್ಬರೂ ಕೂಡ ಅದರಲ್ಲಿ ಪಕ್ಷಿರಾಜ ಗರುಡಶೇಷ ರುದ್ರರು ಅವರಲ್ಲಿ. ಅದಾದ ಮೇಲೆ ಭಗವಂತನ ಒಂದೊಂದು ಖೇಟಪತಿ ಅಮರೇಂದ್ರರ ಆಟೆ ನೋಡದೆ ಶ್ರೀಶನ ಕೃಪಾನೋಟದಲ್ಲಿ ಸರ್ವದಳು ವ್ಯಾಪಾರ ಮಾಡುವರು. ಭಗವಂತನ ಲಕ್ಷ್ಮೀದೇವಿ ಅವಳು ಏನು ಮಾಡ್ತಾಳೆ ಅಂತ ಕೇಳಿದ್ರೆ ತನ್ನ ಸಾಮರ್ಥ್ಯದಿಂದಾಗಿ ತಾನು ಆ ಭಗವಂತನ ಮನಸ್ಸಿಗೆ ಸರಿಯಾಗಿ ತಾನು ಇರ್ತಾಳೆ. ಯಾಕೆ ಅಂತ ಕೇಳಿದ್ರೆ ಗಂಡ ಒಂದು ಚಿಂತನೆ ಮಾಡುವುದು, ಹೆಂಡತಿ ಒಂದು ಚಿಂತನೆ ಮಾಡುವುದು ಅಂತ ಭಗವಂತನ ಲಕ್ಷ್ಮೀನಾರಾಯಣರಲ್ಲಿ ಇಲ್ಲವೇ ಇಲ್ಲ. ಅವಳನ್ನು ನಾವು ಎಲ್ಲ ರೀತಿಯಲ್ಲೂ ಭಗವಂತನ ಮನಸ್ಸಿಗೆ ಸರಿಯಾಗಿ ಯಾವ ರೀತಿಯಾಗಿ ತನ್ನ ಕ್ರಿಯೆಗಳು ತನ್ನ ವ್ಯವಸ್ಥೆಗಳು ಇರಬೇಕು ಎಂಬುದನ್ನು ಪೂರ್ಣವಾಗಿ ಅರಿತುಕೊಂಡು ಅದಕ್ಕೆ ಸರಿಯಾಗಿ ತಾನು ಅನುಕೂಲರಾಗಿರತಕ್ಕಂಥವಳು. ಅಂತಹ ಲಕ್ಷ್ಮೀದೇವಿ ಅವಳು ಏನು ಮಾಡ್ತಾಳೆ ಅಂತ ಹೇಳಿದರೆ ಈ ವ್ಯಾಪ್ತಿ ಉಳ್ಳವಳಲ್ಲ. ಅವಳು ಅಷ್ಟು ಮಾತ್ರವಲ್ಲದೆ ದೇಶತಃ ಕಾಲತಃ ಉಳ್ಳಂತಹವಳು, ಅನಂತ ಗುಣಗಳಲ್ಲಿ ಕಡಿಮೆಗಾಗಿರ್ತಕ್ಕಂಥವಳು. ತಾನು ಆ ಬೇಕಾದಷ್ಟು ದೇವತೆಗಳನ್ನು ಯಾರು ಬ್ರಹ್ಮರುದ್ರಾದಿಗಳನ್ನು ಯಾವ ಕಾರಣಕ್ಕೂ ಕೂಡ ಪಾಡಿನಾಡದೆ ಶ್ರೀಶನ ಕೃಪಾನೋಟದಲ್ಲಿ ಸರ್ವರಳು ವ್ಯಾಪಾರ ಮಾಡುವಳು. ಸಕಲರಲ್ಲಿಯೂ ಕೂಡ ಬ್ರಹ್ಮೇಶ ಶಕ್ರ ವಿದರ್ಭ ಶಶಾಂಕ ಪೂರ್ವ ಗೀರವಾಣ ಹದರಿಯಂ ಮೆದಪಾಂಗಲೇಶಂ ತಿಳ್ಕೊಂಡು ಆಚಾರ್ಯರು ಶ್ರೀಯತ್ಕಟಾಕ್ಷ ಬಲವತ್ ಜಿತಂ ನಮಾಮಿ ಅಂತ ಎಲ್ಲರೂ ಕೂಡ ಲಕ್ಷ್ಮೀದೇವಿಯ ಕಡೆಗಣ್ಣ ನೋಡಕ್ಕೇನೆ ತಮ್ಮ ಕಾರ್ಯವನ್ನು ಮಾಡ್ತಾರೆ ಅಂತಾದರೆ ಲಕ್ಷ್ಮೀದೇವಿಗೂ ಕೂಡ ಪತಿಯಾದಂತಹ ಭಗವಂತನ ಸಾಮರ್ಥ್ಯ ಇನ್ನೆಷ್ಟು ಇರಲಿಕ್ಕಿಲ್ಲ. ಭಗವಂತನ ಮಡದಿಯಾದಂತಹ ಲಕ್ಷ್ಮೀದೇವಿ ಅವಳೇ ಇಷ್ಟೆಲ್ಲ ಕಾರ್ಯವನ್ನು ಮಾಡ್ತಾಳೆ, ಮಾಡುವಂತಹ ಸಾಮರ್ಥ್ಯವನ್ನು ಉಳ್ಳವಳು ಅಂತಾದರೆ ಹಾಗಿದ್ರೆ ಭಗವಂತ ಅನಂತ ಯಾವುದು ಜಗತ್ತಿಗೆ ಅನಂತ ಕೋಟಿ ಬ್ರಹ್ಮಾಂಡಕ್ಕೆ ಅಧಿಪತಿಯಾದಂತಹ ಭಗವಂತ ಇನ್ನೆಷ್ಟು ಸಾಮರ್ಥ್ಯ ಉಳ್ಳವನಲ್ಲ.
ಅವನ ಸಾಮರ್ಥ್ಯವನ್ನು ಯಾರೂ ಕೂಡ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಖೇಟಪತಿ ಶೇಷ ಅಮರೇಂದ್ರರ ಪಾಟಿ ನೋಡದೆ ಶ್ರೀಶನ ಕೃಪಾನೋಟದಲ್ಲಿ, ಶ್ರೀಶ ನೋಡಿದರೆ ಸಾಕಂತೆ, ಆ ಶ್ರೀಶನ ಕೃಪಾನೋಟದಲ್ಲಿ ಅವಳ ಕಣ್ಣಿನ ನೋಟಕ್ಕೇನೆ ಅವಳೇನು ಮಾಡ್ತಾಳೆ, ಸರ್ವರೊಳು ವ್ಯಾಪಾರ ಮಾಡುವಳು. ಎಲ್ಲರಲ್ಲಿಯೂ ಕೂಡ ವ್ಯಾಪಾರವನ್ನು, ಎಲ್ಲ ರೀತಿಯಾದಂತಹ ವ್ಯಾಪಾರವನ್ನು, ಸತ್ವಗುಣ, ರಜೋಗುಣ, ತಮೋಗುಣ, ಆಯಾಯ ಗುಣಕ್ಕೆ ಸರಿಯಾಗಿ ಅವಳು ವ್ಯಾಪಾರವನ್ನು ಮಾಡಿಸ್ತಾಳೆ ಅಂತಾದರೆ, ಹಾಗಿದ್ರೆ ಆ ಲಕ್ಷ್ಮೀದೇವಿಯ ಸಾಮರ್ಥ್ಯ ಎಂತಹದ್ದು ಎಂಬುದಾಗಿ ನಾವು ಅರಿತುಕೊಳ್ಳಬೇಕು. ಇದು ಸರ್ವರಳು ವ್ಯಾಪಾರ ಮಾಡುವನು. ಅದಕ್ಕೆ ಪ್ರಮಾಣ ಏನು ಅಂತ ಕೇಳಿದರೆ ಅದನ್ನು ಹೇಳ್ತಾರೆ. ಭಗವಂತನ ಮಡದಿ ಪ್ರಾಣಪ್ರಿಯಳು ಅಂತ ಹೇಳಿಕೊಂಡು ಅದನ್ನು ಹೇಳ್ತಾರೆ. ಆದರೆ ತಾನು ಎಲ್ಲರಲ್ಲಿಯೂ ಕೂಡ ಬ್ರಹ್ಮಾದಿಗಳಲ್ಲಿ ರುದ್ರದೇವರು ವೇದದಲ್ಲಿಯೇ ಬರ್ತಾರಲ್ವ, ಅವಳ ಸಾಮರ್ಥ್ಯವನ್ನು ವೇದವೇ ಅಪೌರುಷಯವಾದಂತಹ ವೇದವೇ ಕೊಂಡಾಡಿದೆ ಅಂತ ಆದಮೇಲೆ ಅವಳನ್ನು ಮತ್ಯಾರೂ ಕೂಡ ಹೇಳಬೇಕು ಅಂತಿಲ್ಲ. ಯಾಕೆ ಅಂತ ಕೇಳಿದ್ರೆ ದೋಷ ಯಾವುದರಲ್ಲಿ ಇರುವಂತಹದ್ದು, ಪುರುಷ ನಿರ್ಮಿತವಾದದರಲ್ಲಿ ದೋಷವನ್ನು ನೀವು ಬೇಕಾದರೂ ಹೇಳಿ. ನಾವು ಯಾವುದೋ ಒಂದು ಕೃತಿಯನ್ನು ಮಾಡಿದರೆ ಅದರಲ್ಲಿ ದೋಷ ಎಂಬುದು ಬರ್ಬೋದು. ಕಣ್ಣಿನ ದೋಷವೂ ಇರ್ಬೋದು, ಕಿವಿಯ ದೋಷದಿಂದಾಗಿ ಕೆಲವೊಂದಷ್ಟು ಆಗ್ಬೋದು, ಕೇಳಿದ್ದರಿಂದಾಗಿ, ಕಾಣದೇ ಇರುವುದರಿಂದಾಗಿ, ಅಥವಾ ಇನ್ನಿತರ ಸ್ವಗತವಾದಂತಹ ದೋಷಗಳು, ಜೀವಸಹಿತವಾದಂತಹ ಜೀವಗತವಾದಂತಹ ದೋಷಗಳು ಬರಬಹುದು. ಆದರೆ ಜೀವಗತವಾದಂತಹ ದೋಷಗಳು ವೇದದಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಜೀವರು ಮಾಡಿದ್ದೇ ಅಲ್ಲ. ಆದ್ದರಿಂದಾಗಿ ಅಪೌರುಷೇಯ, ಯಾವ ಜೀವನಿಗೂ ಕೂಡ ಅದನ್ನು ಮಾಡಿದ್ದಲ್ಲ. ಆದ್ದರಿಂದ ಜೀವಗತವಾದಂತಹ ದೋಷವನ್ನು ವೇದದಲ್ಲಿ ಕಲ್ಪನೆ ಮಾಡುವಂತಹದ್ದು ಸರ್ವಥಾ ಸಲ್ಲ ಎಂಬುದಾಗಿ ಹೇಳ್ತಾರೆ. ಹೀಗೆ ಇಷ್ಟು ಅತ್ಯದ್ಭುತವಾದಂತಹ ಸಾಮರ್ಥ್ಯವುಳ್ಳಂತಹ ಲಕ್ಷ್ಮೀದೇವಿ ಅದನ್ನು ತಾನು ಏನು ವ್ಯಾಪಾರವನ್ನು ಮಾಡ್ತಾಳೆ, ಭಗವಂತನ ಜೊತೆಗೆ ತಾವು ಕೂಡ ಸೇರಿಕೊಂಡು ಅವಳು ಈ ಬ್ರಹ್ಮಾದಿಗಳಲ್ಲಿ, ರುದ್ರಾದಿಗಳಲ್ಲಿ, ಇಂದ್ರಾದಿಗಳಲ್ಲಿ ತಾನಿತ್ತುಕೊಂಡು ವ್ಯಾಪಾರವನ್ನು ಮಾಡ್ತಾನೆ ಅಂತ ಹೇಳಿದ ಮೇಲೆ, ಅದಾದ ಮೇಲೆ ಮುಂದೆ ಭಗವಂತನ ರೂಪದಲ್ಲಿ ಪುರುಷ, ಬ್ರಹ್ಮ, ವಿರಿಂಚಿಯು, ಮಹಾನ್ ಮರುತ, ಮುಖ್ಯ ಪ್ರಾಣ, ಧೃತಿಸ್ಮೃತಿ, ಗುರುವರ ಮಹಾಖ್ಯಾತ, ಬಲವಿಜ್ಞಾತ, ವಿಖ್ಯಾತ ಅಂತ ಹೇಳಿಕೊಂಡು ಒಂದಷ್ಟು ರೂಪಗಳನ್ನು ಹೇಳ್ತಾರೆ. ಇಲ್ಲಿ ಪುರುಷ, ಬ್ರಹ್ಮ, ವಿರಿಂಚಿ, ಮಹಾನ್ಯ, ಮರುತ, ಮುಖ್ಯಪ್ರಾಣ ಇದೆಲ್ಲವೂ ಕೂಡ ರೂಪಗಳು. ಅದರಲ್ಲಿ ಪುರುಷ ರೂಪದಲ್ಲಿಯೂ ಕೂಡ ನಾವು ನೋಡ್ತೇವೆ. ಭಗವಂತ ಪುರುಷ ಅಂತ ಕರೆಯಲ್ಪಡ್ತಾನೆ. ಯಾಕೆ? ಸಮಸ್ತ ಪುರಿ ಶೇತೇತಿ ಪುರುಷ ಅಂತ. ಬೇರೆ ಬೇರೆ ಪಟ್ಟಣದಲ್ಲಿ ತಾನು ಈ ದೇಹದಲ್ಲಿ ಬೇರೆ ಬೇರೆ ಶರೀರಗಳಲ್ಲಿ ತಾನಿದ್ದುಕೊಂಡು ಇದ್ದಾನೆ. ಅದರಿಂದಾಗಿ ಪುರುಷ, ಬ್ರಹ್ಮ, ವಿರಿಂಚಿ, ಬ್ರಹ್ಮನ ಒಳಗಿದ್ದೆ, ಬ್ರಹ್ಮಣೆ ಬ್ರಹ್ಮ ರೂಪೋಸವು ಶಿವರೂಪೇ ಶಿವೇ ಸತಾ ಅಂತ ಹೇಳಿಕೊಂಡು ಬ್ರಹ್ಮಾದಿಗಳಲ್ಲಿ ತಾನು ರೂಪದಲ್ಲಿಟ್ಟುಕೊಂಡು, ಇನ್ನು ಅಷ್ಟು ಮಾತ್ರವಲ್ಲದೆ ಭವರೋಗ ಬೇಸಕ ಅಂತ ಒಂದು ರೂಪವನ್ನು ಇಲ್ಲಿ ಹೇಳ್ತಾರೆ. ಅದು ಏನು ಗೊತ್ತುಂಟ? ಸಂಸಾರದ ರೋಗ. ಈ ಸಂಸಾರದ ರೋಗ ನಮಗೆ ಸಂಸಾರವೇ ರೋಗ. ಸಂಸಾರದಲ್ಲಿ ರೋಗ ಅಲ್ಲ, ಸಂಸಾರವೇ ರೋಗ. ಸಂಸಾರದಲ್ಲಿ ರೋಗ ಬರುವಂತಹದ್ದು ಸಹಜ. ಅದು ವಾತ, ಪಿತ್ತ, ಕಫಾದಿಗಳ ಏನೋ ಏರುಪೇರಿನಿಂದಾಗಿ ದೋಷಗಳು ಬರ್ತವೆ. ದೋಷದಿಂದಾಗಿ ಅದು ರೋಗ ಬರುವಂತಹದ್ದು. ಆದರೆ ಈ ಭವರೋಗ, ಭವವೇ ರೋಗ ಅಲ್ವಾ, ಇದೇ ಒಂದು ಹಾನಿ. ಇದಕ್ಕಿಂತ ದೊಡ್ಡ ರೋಗ ಬೇಡವೇ ಬೇಡ. ಯಾಕೆ ಅಂತ ಕೇಳಿದ್ರೆ ಈ ಭವರೋಗವನ್ನು ಅದಕ್ಕೆ ಮದ್ದನ್ನು ಕೊಡಲಿಕ್ಕೆ ಯಾರೂ ಇಲ್ಲ. ದೇಹಗತವಾದಂತಹ ರೋಗವನ್ನು ನಾಶ ಮಾಡಲಿಕ್ಕೆ ಬೇಕಾದರೂ ಕೂಡ ನಮಗೆ ವೈದ್ಯರು ಸಿಕ್ಕಿಯಾರು, ಬೇಕಾದಷ್ಟು ವೈದ್ಯರು ಸಿಗ್ತಾರೆ. ಒಂದೊಂದು ಇಂದ್ರಿಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಇದ್ದಾರೆ. ಒಬ್ಬ ಕಣ್ಣಿಗೆ ಸಂಬಂಧಪಟ್ಟದ್ದು, ಕಿವಿಗೆ ಸಂಬಂಧಪಟ್ಟವರು, ಒಳಗಿನ ಶ್ವಾಸಕೋಶಕ್ಕೆ ಸಂಬಂಧಪಟ್ಟವರು, ಮೂಳೆಗೆ ಸಂಬಂಧಪಟ್ಟವರು, ನಾಡಿಗೆ ಸಂಬಂಧಪಟ್ಟವರು, ಸ್ಕಿನ್ನಿಗೆ, ನಮ್ಮ ಚರ್ಮಕ್ಕೆ ಸಂಬಂಧಪಟ್ಟವರು. ಆದರೆ ಈ ಎಲ್ಲ ರೋಗಗಳಿಗೂ ಕೂಡ ಮೂಲ ಯಾವುದು? ದೇಹ. ಈ ಸಂಸಾರ. ಈ ಸಂಸಾರದ ರೋಗಕ್ಕೆ ಕಾರಣ ಅದಕ್ಕೇನು? ಅವನನ್ನು ನಾವು, ಅದಕ್ಕೆ ವೈದ್ಯ ಬೇಕು, ಅದಕ್ಕೆ ಮದ್ದು ಬೇಕು. ಭಗವಂತ ಭೇಷಜಂ ಭಿಷಕ್
ವೇದ್ಯೋ ವೈದ್ಯ ಸದಾ ಯೋಗಿ. ವೇದನು ವೇದ ವೈದ್ಯ, ಅವನು ವೈದ್ಯನೂ ಆಗ್ತಾನೆ. ಮತ್ತು ವೈದ್ಯ ಮಾತ್ರ ಅಲ್ಲ, ವೈದ್ಯ ಮಾತ್ರ ಆದರೆ ವೈದ್ಯ ಕೊಡುವಂತಹ ಮದ್ದಿಗೆ ಬೇಷಜಂಬಿಷಕ್ಕೆ ಅವನು ಮದ್ದು ಆಗ್ತಾನೆ. ಮದ್ದು ಕೊಟ್ಟಾದ ಮೇಲೆ ಒಳಗಡೆ ಪರಿಣಾಮ ಮಾಡುವವನು ಅವನೇ ಅಲ್ವ. ಆದ್ದರಿಂದ ಎಲ್ಲದಕ್ಕೂ ಕೂಡ ಮೂಲನಾಗಿರತಕ್ಕಂಥವನು. ಇನ್ನು ಅಷ್ಟು ಮಾತ್ರವಲ್ಲದೆ ಸ್ವರ ವರ್ಣ ವೇದಸ್ಥ, ಒಂದೊಂದು ಸ್ವರಗಳು ಒಂದೊಂದು ವರ್ಣಗಳು. ಯಾಕೆಂತ ಹೇಳಿದ್ರೆ ನಾವು ಶಬ್ದವನ್ನು ನಾವು ಹೇಳ್ಬೋದು, ವೇದಗಳನ್ನು ನಾವು ಪ್ರಯೋಗವನ್ನು ಮಾಡ್ತೇವೆ ಅಂತ, ನಾನು ಮಾತನಾಡ್ತೇನೆ ಅಂತ ಹೇಳ್ಬೋದು. ಮಾತನಾಡ್ತೇನೆ ಅಂತ ಹೇಳಬೇಕು ಅಂತಾದರೆ ಈ ಏನು ವೋಕಲ್ ಕೋರ್ಡ್ ಏನುಂಟು ಅದರಲ್ಲಿ ಸ್ವರ ಬರಬೇಕಲ್ವ. ನಾನು ಮಾತನಾಡ್ತೇನೆ ಅಂತಾದರೆ ಅಹಂಕಾರದಲ್ಲಿ ಮಾತನಾಡ್ತೇನೆ ಅಂತಾದರೆ ನಾಳೆ ಬೆಳಿಗ್ಗೆ ಮಾತನಾಡಲಿಕ್ಕೆ ಆಗದಿದ್ದರೆ 1 ಗಂಟೆ ಮಾತನಾಡ್ತಾನೆ, 1 ಗಂಟೆ ಮಾತನಾಡಿದ ಮೇಲೆ ಸ್ವರ ಹೋಗಿಬಿಡ್ತದೆ. ಅಲ್ಲ, ನಾನೇ ಮಾತನಾಡುವುದು ನನ್ನದೇ ಎಲ್ಲದು ಅಂತಾದರೆ ಈ ಯಾವತ್ತೂ ಕೂಡ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಅಸ್ತವ್ಯಸ್ತ ಆಗಲೇಬಾರದು. ಎಲ್ಲರೂ ಕೂಡ ಸಮಾನವಾಗಿ ಕ್ಷೇಮವಾಗಿರಬೇಕಿತ್ತಲ್ವ. ಕೆಲವರಲ್ಲಿ ವ್ಯತ್ಯಾಸ, ಎಲ್ಲ ವ್ಯತ್ಯಾಸಗಳು ಎಲ್ಲಿಂದಾಯಿತು? ಹಾಗಿದ್ದರೆ ಕೆಲವರಲ್ಲಿ ಮಾತನಾಡಲಿಕ್ಕಾಗದೆ ಒಬ್ಬರಲ್ಲಿ ನಿಂತಾಡುವನು, ಒಬ್ಬರಲ್ಲಿ ಮಾತನಾಡುವನು. ದಾಸರೇ ಮೊದಲಿಗೆ ಹೇಳಿದ್ದಾರಲ್ವ, ಒಬ್ಬರಲ್ಲಿ ನಿಂತಾಡುವನು, ಒಬ್ಬರಲ್ಲಿ ಮಾತನಾಡುವನು. ಮಾತನಾಡುವಂತಹದ್ದು, ಕೇಳಿಸಿಕೊಳ್ಳುವಂತಹದ್ದು, ನೋಡುವಂತಹದ್ದು ಎಲ್ಲವೂ ಕೂಡ. ಇಲ್ಲದಿದ್ದರೆ ಮಲಗಿದರೆ ಮಲಗೇ ಇರ್ತಾನೆ, ಎದ್ದವನು ಎಳ್ಳು ಕೈಕಾಲೇ ಅಲುಗಾಡದಿದ್ದರೆ ಯಾವುದೂ ಕೂಡ ಶಾಶ್ವತವಾದಂತಹ ವ್ಯವಸ್ಥೆ ಅಲ್ಲವೇ ಅಲ್ಲ. ಅದಕ್ಕೋಸ್ಕರವಾಗಿ ಎಲ್ಲವನ್ನೂ ಕೂಡ ಭಗವಂತನನ್ನು, ಅದನ್ನೇ ಇಲ್ಲಿ ಹೇಳ್ತಾರೆ, ವೇದಸ್ಥ ಜೀವೇಶ್ವರ ವಿಶ್ವಚೇಷ್ಟಕ, ವಿಶ್ವಗಳಿಗೆ ಚೇಷ್ಟೆಯನ್ನು ಕೊಡುವವನು, ಚೇಷ್ಟಾಪ್ರದನಾಗಿರತಕ್ಕಂಥವನು. ನಾವೆಲ್ಲ ಇಷ್ಟೆಲ್ಲ ಹಾರಾಡ್ತೇವೆ ಅಂತ ಆದರೆ ಎಲ್ಲಿಂದ? ನಾನು ಆ ಕಡೆ ಹೋಗ್ತೇನೆ, ಈ ಕಡೆ ಹೋಗ್ತೇನೆ, ಮೇಲೆ ಹೋಗ್ತಾನೆ, ಕೆಳಗೆ ಹೋಗ್ತಾನೆ, ನಾನು ಮಾಡ್ತೇನೆ ಅಂತ ಹೇಳ್ತಾನೆ, ನಾಳೆ ಬರ್ತೇನೆ ಅಂತ ಹೇಳ್ತಾನೆ, ಏನೆಲ್ಲ ಹಾರಾಡ್ತಾನೆ. ಹಾರಾಡಲಿಕ್ಕೆ ಬೇಕಲ್ವ, ಏನಾದರೂ ಒಂದು ಇದ್ದರೆ ಹಾರಾಡುವುದು. ಹಾಗಿದ್ದರೆ ಚೇಷ್ಟಕ ಮತ್ತು ವೀತಭಯ, ಭೀಮ. ವೀತಭಯ ಭಯವೇ ಇಲ್ಲ ಅವನಿಗೆ. ಮತ್ತು ಭೀಮ ಇಡೀ ಜಗತ್ತಿಗೆ ಭವತು ಭೀರ್ಮಾಜಿನ ಸಾಂತ್ವಯಂತಂ ಅಂತ ಹೇಳಿಕೊಂಡು ಪೂರ್ಣಬೋಧ ಸೋದರು ಹೇಳ್ತಾರೆ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರೇರಣಯೇತ್ ಪೂರ್ಣಬೋಧಂ ಭವತು ಭೀರ್ಮಾಜಿನ ಸಾಂತ್ವಯಂತಂ. ಭೀಮ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, ಭೀಮ ಯಾವತ್ತೂ ಕೂಡ ಹೆದರಬೇಡಿ, ನಾನಿದ್ದೇನೆ. ಪ್ರಾಣದೇವರು ಆಗ್ತದೆ, ದೇವರು ಆಗ್ತದೆ. ಭೀಮೋ ಭೀಮ ಪರಾಕ್ರಮ, ಭಗವಂತ ಭೀಮನೂ ಆಗ್ತಾನೆ, ಭೀಮ ಪರಾಕ್ರಮನೂ ಆಗ್ತಾನೆ. ಹಾಗಿದ್ದರೆ ಎಲ್ಲವನ್ನೂ ಕೂಡ ಇದ್ದುಕೊಂಡು ತಾನು ಆ ಸಹಸ್ರನಾಮದ ಒಂದೊಂದು ಅರ್ಥವನ್ನು ನಾವು ನೋಡಬೇಕು. ನಾವು ಸಹಸ್ರನಾಮವನ್ನು ಹೇಳ್ತೇವೆ, ಆ ಸಹಸ್ರನಾಮ ಹೇಳಿದ್ದು ಏನು ಹೇಳ್ತಾ ಇದ್ದೇವೆ ಅಂತ ಗೊತ್ತಿಲ್ಲ. ಸಹಸ್ರನಾಮ ಆರಂಭ ಮಾಡಿದ್ದು ಗೊತ್ತುಂಟು, ಕೊನೆಯಾದದ್ದು ಗೊತ್ತುಂಟು. ಆದರೆ ಅದರಲ್ಲಿ ಬರುವಂತಹ ಒಂದೊಂದು ಶಬ್ದಗಳ ಅರ್ಥಾನುಸಂಧಾನವನ್ನು ಮಾಡಿದಾಗ ಅದರಲ್ಲಿರ್ತಕ್ಕಂತಹ ಅಪೂರ್ವವಾದಂತಹ ಒಂದು ಅರ್ಥವನ್ನು ನಮಗೆ ಅರಿತುಕೊಂಡಾಗ ಆ ಭಗವಂತನ ಮಾಹಾತ್ಮ್ಯ ನಮಗೆ ಅರಿವಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಆ ಭಗವಂತನನ್ನು ನಾವು ಈ ರೀತಿಯಾಗಿ ಏನು ಪುರುಷ, ಬ್ರಹ್ಮ, ವಿರಿಂಚಿ, ಮಹಾನ್, ಭೀಮ, ವಿಭೀಷಣ ಇತ್ಯಾದಿ ಜೀವೇಷ್ಟಕ ಅಂತ ಹೇಳಿಕೊಂಡು ಅವನನ್ನು ಉಪಾಸನೆ ಮಾಡುವ ಮೂಲಕವಾಗಿ ನಮ್ಮ ಸಾಧನೆಯನ್ನು ಮಾಡಿಕೊಳ್ಳಬೇಕು ಎಂಬಂತಹ ವಿಚಾರವನ್ನು ದಾಸರು ನಮಗೆ ತಿಳಿಸಿಕೊಡ್ತಾರೆ. ಈ ರೀತಿಯಾದಂತಹ ಸಾಧನೆಗಳು ನಮ್ಮಿಂದ ನಡೆಯುವಂತಾಗಲಿ ಎಂಬಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.